ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಬಿ ಕುಚ್ಚನ್ನ ಯಾವ ರೀತಿಯಾಗಿ ಹಾಕೋದು, ಹಾಗೆ ಡಬಲ್ ಕಲರ್ ಬೇಬಿ ಕುಚ್ಚನ್ನ ಯಾವ ರೀತಿಯಾಗಿ ಮನೆಯಲ್ಲೇ ಈಸಿಯಾಗಿ ಹಾಕೋಬೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಹೊರಗಡೆ ಎಲ್ಲ ನೀವು ಬೇಬಿ ಕುಚ್ಚು ಹಾಕ್ಸ್ತೀನಿ ಅಂದರೆ 300-400 ಆ ರೀತಿ ಎಲ್ಲ ತೊಗೊತಾರೆ. ಅದೇ ನೀವೇ ಕಲ್ತ್ಕೊಂಡು ಹಾಕೊಂತು ಅಂದರೆ ಮನೆಯಲ್ಲಿ ಫ್ರೀ ಟೈಮ್ ಇದ್ದಾಗ ಹಾಕೋಬೋದು. ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ, ಈಸಿಯಾಗಿ ಹಾಗೆ ಟಿಪ್ಸು ಸಹ ಹೇಳಿದ್ದೀನಿ ಯಾವ ರೀತಿಯಾಗಿ ಹಾಕೋದು ಅಂತ ನೋಡ್ಕೊಂಬನ್ನಿ. ಇದಕ್ಕೆ ಬೇಕಾಗಿರೋದು ತುಂಬ ಕಡಿಮೆ ಐಟಮ್ಸು, ಈಸಿಯಾಗಿ ಮಾಡ್ಕೋಬೋದು. ತೋರಿಸ್ತೀನಿ ಬಗ್ಗೆ ಏನೇನು ಬೇಕು ಮೇಯ್ನ್ ಐಟಮ್ಸ್ ಅಂತ ನಾನು ಏನು ಹೇಳ್ತಿದ್ದೀನಿ. ಮೇಯ್ನು ಸ್ಯಾರಿ ಯಾವ ಕಲರ್ ಇರುತ್ತೋ ಅದ್ರ ಕಾಂಬಿನೇಷನ್ ಆಗಿ ನಾವು ಕುಚ್ಚು ಹಾಕೋಕ್ಕೋಸ್ಕರ ಥ್ರೆಡ್ನ ತೊಗೋಬೇಕಾಗುತ್ತೆ. ನಾನಿಲ್ಲಿ ಡಬಲ್ ಕಲರ್ ಮಾಡ್ತಿರೋದ್ರಿಂದ ಕುಚ್ಚು, ಬೇಬಿ ಕುಚ್ಚು ನಾನಿಲ್ಲಿ 2 ಕಲರ್ ತೊಗೊಂಡಿದ್ದೀನಿ. ಒಂದು ಗ್ರೀನ್ ಕಲರ್ ಹಾಗೆ ಇನ್ನೊಂದು ಪಿಂಕ್ ಕಲರ್. ಹಾಗೆ ಆ ಬೇಬಿ ಕುಚ್ಚು ಹಾಕಿರ್ತೀವಲ್ಲ ಅದನ್ನು ಕಟ್ಟೋದಕ್ಕೋಸ್ಕರ ಗೋಲ್ಡ್ ಕಲರ್ ಜೆರಿ ಥ್ರೆಡ್ ತೊಗೊಂಡಿದ್ದೀನಿ. ಹಾಗೆ ಮಾರ್ಕರ್ ಮತ್ತು ಮೆಷರಿಂಗ್ ಟೇಪ್ ಕಂಪಲ್ಸರಿ ಇರಲೇಬೇಕು. ಒಂದು ಟ್ರಿಮ್ಮರ್ ಅಥವಾ ಸೀಸರ್, ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದು. ಹಾಗೆ 2 ನೀಡಲ್ಸ್. ಇದು ಬಂದ್ಬಿಟ್ಟು ಕುಚ್ಚಿಗೆ ನೀಡಲ್ ಬೇಕು ಅಂತ ಹೇಳ್ತು ಅಂದರೆ ಅಂಗಡಿಗಳಲ್ಲಿ ಸಿಗುತ್ತೆ. ಕುಚ್ಚಿಗೆ ನೀಡಲ್ ಕೊಡಿ ಅಂತ ಹೇಳ್ತು ಅಂದರೆ ಕೊಡ್ತಾರೆ. ನೋಡಿ, ಇದು ಹೋಲು ಎಷ್ಟು ದೊಡ್ಡದಾಗಿದೆ. ಈ ಥರ ಒಂದು ನೀಡಲ್ ಬೇಕು. ಹಾಗೆ ಇದು ಎಮ್ಮಿಂಗ್ ನೀಡಲ್ ಗೊತ್ತಿರುತ್ತೆ ನಿಮಗೆಲ್ಲರಿಗೂ. ನೋಡಿ, ಇದು ಚಿಕ್ಕದಾಗಿರುತ್ತೆ. ಇದು ಬಂದ್ಬಿಟ್ಟು ಗೋಲ್ಡ್ ಜೆರಿ ಥ್ರೆಡ್ಗೆ ಯೂಸ್ ಮಾಡೋ ಅಂಥದ್ದು. ಓಕೆನಾ? ಮತ್ತು ನಾ ಇಲ್ಲಿ ಇವೆರಡಕ್ಕೆ ಬೇಬಿ ಕುಚ್ಚು ಹಾಕೊಳ್ಳಿಕ್ಕೆ ಯೂಸ್ ಮಾಡೋದು ಈ ನೀಡಲ್. ಕುಚ್ಚಿಗೆ ಅಂತಲೇ ಕೊಡ್ತಾರೆ, ಅದನ್ನು ತಗೊಳ್ಳಿ. ಇವಾಗ ಫಸ್ಟು ಯಾವ ರೀತಿ ಮಾಡೋದು, ರೆಡಿ ಮಾಡ್ಕೊಳ್ಳೋದು, ದಾರನ ಎಷ್ಟು ಎಳೆ ತಗೊಳ್ಳೋದು ಅನ್ನೋದು ಕೆಲವ್ರಿಗೆ ಗೊತ್ತಿರಲ್ಲ. ಅವರಿಗೆ ನಾನು ಈಸಿಯಾಗಿ ಹೇಳ್ಕೊಡ್ತಿದ್ದೀನಿ. ನೋಡಿ, ಈ ರೀತಿ ಎಕ್ಸಾಮ್ ಪ್ಯಾಡ್ ಇರುತ್ತೆ, ಇಲ್ಲ ಒಂದು ಬುಕ್ ತೊಗೊಳ್ಳಿ. ನಾನಿಲ್ಲಿ ಎಕ್ಸಾಮ್ ಪ್ಯಾಡ್ನ ತೊಗೊಂಡಿದ್ದೀನಿ. ಇವಾಗ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಎಕ್ಸಾಮ್ ಪ್ಯಾಡ್ನ ತೊಗೊಂಡಿದ್ದೀನಿ. ಎಕ್ಸಾಮ್ ಪ್ಯಾಡ್ ಇಟ್ಕೊಂಡು ಜಾಸ್ತಿ ಎಲ್ಲ ಇದು ಮಾಡೋಕ್ಕಾಗಲ್ಲ, ಯಾವಾಗಲೂ ಸುತ್ತುತ್ತಾ ಇರಬೇಕು, ಇದು ಮಾಡ್ತಿರ್ಬೇಕು. ಅದಕ್ಕೋಸ್ಕರ ನಾನು ಪ್ಯಾಡ್ನ ಯೂಸ್ ಮಾಡಲ್ಲ, ಎಕ್ಸಾಮ್ ಪ್ಯಾಡ್ಸು. ಅದ್ರ ಬದಲು ಕಿಟಕಿ ವಿಂಡೋದು ಕಂಬಿ ಇರುತ್ತಲ್ಲ, ಅದರಿಂದ ನಿಮ್ಮ ಉದ್ದ ನೋಡಿಕೊಂಡು ಇನ್ನೊಂದು ಅಲ್ಲಿ ಇಟ್ಕೊಳ್ಳೋರು ಯಾರು ಸಪೋರ್ಟಿಗಿದ್ರೆ ಅದನ್ನು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಥ್ರೆಡ್ನ ತೊಗೊಂಡಿದ್ದೀನಿ. ನೋಡಿ, ಫಸ್ಟು ಇದು ಇರುತ್ತಲ್ಲ, ಇದನ್ನ ಹಿಂಗೆ ಇಟ್ಕೊಂಡು ನಾನು ಸುತ್ಕೊತಾ ಇದ್ದೀನಿ. ನೋಡಿ, ಇದು 1 ಆಯಿತು, 2, 3, 4, 5. ನೋಡಿ, ಇಲ್ಲಿ ಸುತ್ತುತ್ತಾ ಇರೋದು ಗೊತ್ತಾಗ್ತಿದೆಯಾ? 5. ಇದೇ ಥರ ನಾನು 75 ಸಲ ಹಿಂಗೆ ರೌಂಡ್ ಮಾಡ್ಕೊತೀನಿ, ಸುತ್ಕೊತೀನಿ. ಅದು ಪೂರ್ತಿ ನಾನು 75 ಸುತ್ತೋವರೆಗೂ ನೀವು ವಿಡಿಯೋ ಮಾಡ್ತು ಅಂದರೆ ಲೆಂತ್ ಆಗಿಬಿಡುತ್ತೆ. ಹಾಗಾಗಿ ಇವಾಗ ಹೆಂಗೆ ಸುತ್ತಿದ್ದೀನಿ ನೋಡಿ, ಗೊತ್ತಾಗ್ತಿದೆ ಅಂದ್ಕೊತೀನಿ. ಹಿಂಗೆ ಒಂದು ರೌಂಡ್ ಬಂದರೆ ಅದು 1 ಸಲ ಅಂತ, ಆಯಿತಾ? ಇವಾಗ ನಾನು ಆಲ್ರೆಡಿ 7 ಸಲ ಸುತ್ತಿದ್ದೀನಿ. ನಾನಿನ್ನು 68 ಸಲ ಸುತ್ತಕೊಂಡು ಬರ್ತೀನಿ. ಇವಾಗ ನೋಡಿ, ನಾನಿಲ್ಲಿ 75 ಸಲ ದಾರಾನ ಸುತ್ಕೊಂಬಂದಿದ್ದೀನಿ. ನಾನು ಇವಾಗ ಇಲ್ಲಿ ಕಟ್ ಮಾಡ್ಕೊತೀನಿ. 75 ಸಲ ಆಗಿದೆ ಇದು. ಇದರಲ್ಲಿ ಬೇಬಿ ಕುಚ್ಚಲ್ಲಿ ಮೇಯ್ನ್ ಬಂದು ಈ ಕೌಂಟ್ ಏನಾದರೂ ಮಿಸ್ ಆಯಿತು ಅಂದರೆ ಬೇಬಿ ಕುಚ್ಚು ಲುಕ್ಕೇ ಚೆನ್ನಾಗಿರಲ್ಲ. ನೀವು ಫಸ್ಟ್ನೇ ಸಲ ಇಲ್ಲ, ಕೆಲವರು 60ಕ್ಕೂ ಸಹ ಸುತ್ಕೊತಾರೆ. ಅದು ಡಬಲ್ ಆದರೆ 120 ಆಗುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಸುತ್ಕೊತಾರೆ. ನಾನು ಸ್ವಲ್ಪ ಬೇಬಿ ಕುಚ್ಚು ಸ್ವಲ್ಪ ಫ್ಲಫಿಯಾಗಿ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ 75ಗೆ ಸುತ್ಕೊಂಡಿದ್ದೀನಿ, 75ಕ್ಕೆ ಸುತ್ಕೊಂಡಿದ್ದೀನಿ. ನಿಮ್ಮ ಅನುಕೂಲ ತಕ್ಕಂಗೆ ಸುತ್ಕೊಳ್ಳಿ. ಮಿನಿಮಮ್ 60 ಇದ್ರೇ ಚೆನ್ನಾಗಿರುತ್ತೆ, ಯಾಕಂದರೆ ಡಬಲ್ ಆದಾಗ 120 ಆಗುತ್ತೆ. ಆವಾಗ ಚೆನ್ನಾಗಿ ಫ್ಲಫಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ಬೇಬಿ ಕುಚ್ಚು. ಅದಕ್ಕೋಸ್ಕರ ಇವಾಗ ನಾನು 75 ಸಲ ಸುತ್ಕೊಂಬಂದಿದ್ದೀನಿ. ಇವಾಗ ನಾನು 1 ಸೈಡು ಕಟ್ ಮಾಡ್ಕೊತೀನಿ. ಓಕೆನಾ? ಎಲ್ಲೂ ಓಪನ್ ಇಲ್ಲ, ಸೊ ನಾನಿಲ್ಲಿ ಕಟ್ ಮಾಡ್ಕೊತೀನಿ. ನೋಡಿ, ಇದು ಕಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಈ ತುದಿಗೆ ಫಸ್ಟು ಗಮ್ ಹಾಕ್ಕೊಂಬಿಡಿ. ಆವಾಗಲೇ ಗಮ್ ಬೇಕು ಅಂತ ಹೇಳೋದು ಮರ್ತ್ಕೊಂಬಿಟ್ಟೆ, ಸಾರಿ ಫಾರ್ ದ್ಯಾಟ್. ಈಗ ತುದಿಗೆ ಮಾತ್ರ, 1 ಸೈಡ್ ತುದಿಗೆ ಮಾತ್ರ, ಯಾಕಂದರೆ ಎಲ್ಲ ಸ್ಟಿಕ್ ಆಗಬೇಕು, ಒಂದು ದಾರನೂ ಸಹ ಬಿಟ್ಟು ಹೋಗಬಾರ್ದು ಅನ್ನೋ ರೀಸನ್ಗೋಸ್ಕರ ನಾವಿಲ್ಲಿ ಗಮ್ನ ಯೂಸ್ ಮಾಡ್ತೀವಿ. ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಸುಮ್ಮನೆ ತುದಿ ಎಲ್ಲ ದಾರಗಳು ಸ್ಟಿಕ್ ಆಗಲಿಕ್ಕೋಸ್ಕರ ಒಂದೇ ಹತ್ರ. ನೋಡಿ, ಈ ರೀತಿ
ಒಂದು ಸೈಡ್ ಮಾತ್ರನೇ. ಇವಾಗ ದಾರ ಬಿಚ್ಚೋಗೋ ಅಂಥ ಚಾನ್ಸಸ್ ಇರೋಲ್ಲ, ಗೊತ್ತಾಗ್ತಿದೆ ಅಂದ್ಕೊತೀನಿ. ಇವಾಗ ನಾನು ಪಿಂಕ್ ಕಲರ್ ಥ್ರೆಡ್ನೂ ಸಹ ಇದೇ ಥರ ಸುತ್ಕೊಂಬರ್ತೀನಿ, ಅದನ್ನೇನು ತೋರ್ಸೋಕ್ಕೆ ಹೋಗಿ. ಇವಾಗ ನೋಡಿ, ನಾನು 2 ಕಲರ್ ದಾರನೂ ಸಹ 75 ರೌಂಡ್ ಸುತ್ತಿಸ್ಕೊಂಡು ಈ ರೀತಿ ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ ನೀಡಲ್ಗೆ. ಇದು ಪೋಣಿಸ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ನಿಧಾನಕ್ಕೆ ನೋಡಿ ಮಾಡಿ ಪೋಣಿಸ್ಕೊಳ್ಳಿ, ಓಕೆನಾ. ಇವಾಗ ನಾನು 2 ಕಲರು ಅಷ್ಟೇ ನೋಡಿ, 2 ಕಲರ್ ಮಾಡೋದ್ರಿಂದ 2 ಕಲರನ್ನು ಸಹ ಪೋಣಿಸ್ಕೊಂಬಂದಿದ್ದೀನಿ. ಇದನ್ನು ಐರನ್ ಮಾಡ್ಕೊಂಬರ್ತೀನಿ. ಇದು ಸ್ಯಾರಿ ಪಲ್ಲು, ಇದು ಫ್ರಂಟು, ಇದು ಬ್ಯಾಕು. ನಿಮಗೆ ನಾನಿವಾಗ ಫ್ರಂಟಲ್ಲೇ ಹಾಕ್ತಾಯಿದ್ದೀನಿ, ನಿಮಗೆ ಬ್ಯಾಕ್ ಸೈಡ್ ಬೇಕಾದರೂ ಹಾಕೋಬೋದು. ಬೇಬಿ ಕುಚ್ಚಾಗಿರೋದ್ರಿಂದ ಏನು ಅಷ್ಟು ಡಿಫ್ರೆನ್ಸ್ ಆಗೋಲ್ಲ. ಇನ್ನು ಕ್ರೋಶ ಹಾಕ್ತಿದ್ದೀನಿ ಅಂದರೆ ನೀವು ಕಂಪಲ್ಸರಿ ಬ್ಯಾಕ್ ಸೈಡಿಂದನೇ ಹಾಕಬೇಕು. ಇದು ಬೇಬಿ ಕುಚ್ಚಾಗಿರೋದ್ರಿಂದ ಯಾವ ಸೈಡ್ ಹಾಕ್ಕೊಂಡ್ರೂ ನಡೆಯುತ್ತೆ. ಇವಾಗ ನಾನು ಫ್ರಂಟ್ ಸೈಡ್ ಫ್ರಂಟ್ ಕಡೆಯಿಂದನೇ ನೋಡಿ, ಇದು ಪಲ್ಲು ಅಲ್ವಾ, ಇದು ಸೀದಾ, ಇದು ಉಲ್ಟಾ. ನಾನು ಸೀದಾ ಕಡೆಯಿಂದನೇ ಹಾಕ್ತಿದ್ದೀನಿ. ನೀವು ಸ್ಟಾರ್ಟಿಂಗು ನಿಮ್ಗೆ ಯಾವ ಸೈಡ್ ಕಂಫರ್ಟಬಲ್, ಇಲ್ಲ ರೈಟ್ ಸೈಡಿಂದ ಲೆಫ್ಟಿಗೆ ಬರ್ತೀನಿ, ಇಲ್ಲ ಲೆಫ್ಟಿಂದ ರೈಟ್ಗೆ ಹೋಗ್ತೀನಿ ಅಂದ್ರೂ ನಿಮ್ಗೆ ಯಾವ ಸೈಡ್ ಕಂಫರ್ಟಬಲ್ ಆ ಸೈಡಿಂದ ಶುರು ಮಾಡ್ಕೋಬೋದು. ಇವಾಗ ನೋಡಿ, ಇದು ಸ್ಯಾರಿ ಜಿಗ್ಜಾಗ್ ಆಗಿದೆ. ಕುಚ್ಚಾಕಬೇಕಾದ್ರೆ ಕಂಪಲ್ಸರಿ ಸ್ಯಾರಿ ಜಿಗ್ಜಾಗ್ ಹಾಕೋಬೇಕು. ನಾನಿವು 2 ಮೆಥಡಲ್ಲಿ ತೋರಿಸ್ತೀನಿ, ಒಂದು ನೀಡ್ಲು ಮೆಥಡು, ಇನ್ನೊಂದು ಕ್ರೋಶ ಮೆಥಡು. ಹೋಲ್ ಮಾಡ್ಕೊಳ್ಳೋಕ್ಕೋಸ್ಕರ ಅಷ್ಟೇ ಕ್ರೋಶ. ಇಲ್ಲಿ ನೋಡಿ, ಈ ರೀತಿ ಕ್ರೋಶ ಬರುತ್ತೆ. ಕ್ರೋಶ ತೊಗೊಂಡು, ಇಲ್ಲಾಂದರೆ ದಪ್ಪದ ನೀಡಲ್ಲ, ಏನು ನಿಮಗೇನು ಕಂಫರ್ಟಬಲ್ ಆಗಿರುತ್ತೋ ಅದು. ಇವಾಗ ಕ್ರೋಶನ ತೊಗೊಂಡು ನೀವು ಎಲ್ಲಿ ಏನೋ ಸ್ಟಾರ್ಟ್ ಮಾಡ್ತೀರೋ ಅಲ್ಲಿ ಫಸ್ಟು ಒಂದು ಹೋಲ್ನ ಮಾಡ್ಕೊಳ್ಳಿ. ಯಾಕಂದರೆ ಅದು ಥ್ರೆಡ್ ಜಾಸ್ತಿ ಎಳೆ ಇರುತ್ತಲ್ಲ, ಅದು ಬರೋದಿಲ್ಲ. ಹಾಗಾಗಿ ಅದಕ್ಕೋಸ್ಕರ ಫಸ್ಟು ಕ್ರೋಶದಿಂದ ಈ ರೀತಿ ಹೋಲ್ನ ಮಾಡ್ಕೊಳ್ಳಿ. ಹೋಲ್ನ ಮಾಡ್ಕೊಂಡಿದ್ದಾದಮೇಲೆ ನೀವು ಫಸ್ಟೇ ಪೋಣಿಸಿಟ್ಕೊಂಡಿರ್ತೀರಲ್ಲ ಥ್ರೆಡ್ಡು ಸೂಜಿಗೆ, ಅದನ್ನು ಹಾಕ್ಕೊಳ್ಳಿ. ನೋಡಿ, ಇವಾಗ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ಇದು ನಿಮಗೆ ಅಷ್ಟು ಕಷ್ಟ ಅನಿಸಲ್ಲ. ನೋಡಿ, ಈ ರೀತಿ ಹೇಳ್ಕೊಳ್ಳಿ, ನಿಮಗೆ ಎಷ್ಟು ಉದ್ದ ಬೇಕೋ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ನೋಡ್ಕೊಳ್ಳಿ. ನೋಡಿ, ಫ್ರಂಟು ಬ್ಯಾಕು ಒಂದೇ ಲೆವೆಲ್ ಇರಬೇಕು. ಹಾಗಾಗಿ ಇದನ್ನು ಎರಡೂ ಈ ರೀತಿ ನೀಟಾಗಿ, ಇವಾಗ ನಾನು ನೀಟಾಗಿ ಇಟ್ಕೊಂಡಿದ್ದೀನಿ, ಗೊತ್ತಾಗ್ತಿದೆಯಾ. ನೀವು ಆಮೇಲೆ ಒಂದೇ ಸಮ ಮಾಡ್ಕೋಬೋದು ಫಸ್ಟ್. ಇವಾಗ ಇಲ್ಲಿ ಒಂದೇ ಲೆವೆಲಿಗೆ ಕಟ್ ಮಾಡ್ಕೊಳ್ಳಿ, ಗೊತ್ತಾಗ್ತಿದೆಯಾ. ನೋಡಿ, ಇವಾಗ ಬ್ಯಾಕ್ ಸೈಡು ನಾನು ಥ್ರೆಡ್ ಇದೆ. ಇವಾಗ ನಾನು ಇಷ್ಟಕ್ಕೆ ಕಟ್ ಮಾಡ್ಕೊತೀನಿ, ಆಮೇಲೆ ನಾನು ಶಾರ್ಟ್ ಮಾಡ್ಕೊತೀನಿ ಒಂದೇ ಲೆವೆಲ್ಗೆ. ಇವಾಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಾನಿಲ್ಲಿ ಕಟ್ ಮಾಡ್ಕೊತೀನಿ. ಇಲ್ಲಿ ಫಸ್ಟು ಬಿಗಿ ಇಟ್ಕೋಬೇಕು. ನೋಡಿ, ನಾನು ಇವಾಗ ಕಟ್ ಮಾಡಿಕೊಂಡೆ. ಇಲ್ಲಿ ನೀವು ಬಿಗಿ ಇಟ್ಕೋಬೇಕು. ಇಲ್ಲಿ ಬಿಗಿ ಇಟ್ಕೊಂಡಿಲ್ಲ ಅಂದರೆ ನಿಮ್ಮ ಕ್ರೋಶ ನೀಟಾಗಿ ಹಾಕಲಿಕ್ಕೆ ಬರೋದಿಲ್ಲ, ಓಕೆನಾ. ಇವಾಗ ಫಸ್ಟು ನಾನು ಇದಾಗಿದ್ದ ತಕ್ಷಣ ನಾನು ಮೊದಲೇ ಜೆರಿ ಥ್ರೆಡ್ಗೆ ನಾನು ನೀಡಲ್ನ ಪೋಣಿಸಿಟ್ಕೊಂಡಿದ್ದೀನಿ ಒಂದೆಳೆ, ಗೊತ್ತಾಗ್ತಿದೆಯಾ. ಇವಾಗ ಈ ರೀತಿ ಇಟ್ಕೊಂಡು ಪೋಣಿಸಿಟ್ಕೊಂಡಿದ್ದೀನಲ್ಲ ಅದನ್ನು ಇವಾಗ ಹಾಕ್ಕೊತಿದ್ದೀನಿ. ಸಿಲ್ವರ್ ಜೆರಿ ಥ್ರೆಡ್ಡು, ಗೋಲ್ಡ್ ಜೆರಿ ಥ್ರೆಡ್ಡು. ನೋಡಿ, ಮಧ್ಯದಿಂದ ತಗೊಂಡು ನೋಡಿ ಈ ಕುಚ್ಚು ಕೊನೆಗೆ ಈ ರೀತಿ ತಗೊಂಡು ನೋಡಿ, ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ನಿಧಾನ, ಅಂದರೆ ತುಂಬ ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ನೋಡಿ, ನೋಡಿ ನೀಟಾಗಿ ಬಂತು. ಇವಾಗ ಇದೇ ರೀತಿಯೇ ಒಂದು 3 ರಿಂದ 4 ಸಲ ಮಾಡಬೇಕು. ನೀವು ಫಸ್ಟ್ನೇ ಸಲ ನೀಟಾಗಿ ಈ ರೀತಿ ಬಂದ್ಬಿಡ್ತು ಅಂದರೆ ನಿಮಗೆ ಇನ್ನು ಮಿಕ್ಕಿದ್ದು ಜಾಸ್ತಿ ಟೆನ್ಷನ್ ಇರಲ್ಲ. ಹೀಗೇ ಒಂದು 3 ರಿಂದ 4 ಸರಿ ಆದ್ರೂ ನೋಡಿ, ನೀವು ಫಸ್ಟ್ ಎಲ್ಲಿ ಹಾಕಿರ್ತೀರೋ ಅಲ್ಲೇ ಬರಬೇಕು. ನೀವು ಎಷ್ಟು ಗೋಲ್ಡ್ ಹೈಲೈಟ್ ಮಾಡ್ತೀರೋ ಈ ಜೆರಿನೇ ನಿಮಗೆ ಹೈಲೈಟಾಗಿ ಲುಕ್ ವೈಸ್ ಕೊಡೋದು, ಓಕೆನಾ. ಇವಾಗ 2 ಸಲ ಆಯಿತು ನಂದು. ಒಂದು 4 ರಿಂದ 5 ಸಲಿನೇ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ಮೇ ಏನಿಲ್ಲ. ನೀವು ಎಷ್ಟು ಸಲ ಮಾಡ್ಕೊತೀರೋ ಅಷ್ಟು ಕುಚ್ಚು ಗಟ್ಟಿಯಾಗಿ ಬರುತ್ತೆ.
ಗೊತ್ತಾಗ್ತಿದೆಯಾ? ನೋಡಿ, ಗೊತ್ತಾಗ್ತಿದೆಯಾ? ನಿಮಗೆ ಇದರಲ್ಲಿ ಮೇಯ್ನ್ ಬರೋದೇ ಥ್ರೆಡ್ ಕೌಂಟು. ಈ ಥ್ರೆಡ್ ಕೌಂಟ್ ಒಂದು ಕರೆಕ್ಟಾಗಿ ಮಾಡ್ಕೊಂಬಿಡ್ತು ಅಂದರೆ ಇದೆಲ್ಲ ಈಸಿನೇ. ನೋಡಿ, ಇದು ಇದ್ರಿಗೆ ಸೇರಿಸ್ಕೊಂಡ್ರೂ ಏನೂ ತೊಂದರೆ ಇಲ್ಲ. ಓಕೆ, ಇದನ್ನು ನೀವು ಆಮೇಲೆ ಟೇಪ್ ಮೆಷರ್ಮೆಂಟಿಂದ ನೋಡಿ ಇದನ್ನು ಲಾಸ್ಟ್ ಕಟ್ ಮಾಡ್ಕೊಳ್ಳಿ. ಓಕೆನಾ? ಎಲ್ಲ ಪೂರ್ತಿ ಮುಗಿದ್ಮೇಲೆ ಲಾಸ್ಟ್ ಕಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು, ಈಗ ಒಂದು ಕುಚ್ಚಾಯಿತು. ಈಗ ನೆಕ್ಸ್ಟ್ಗೆ ನೋಡಿ, ಟೇಪ್ನ ತೊಗೊಳ್ಳಿ. ನೀವು ಹಾಕಿರ್ತೀರಲ್ಲ ಇಲ್ಲಿ ಒಂದು ಕುಚ್ಚಾಗಿದ ತಕ್ಷಣ ಈ ಕುಚ್ಚಿಂದ ಇಲ್ಲಿ 1/2 ಇಂಚ್ ಗ್ಯಾಪ್ ಕೊಡಬೇಕು. ಗೊತ್ತಾಗ್ತಿದೆಯಾ? ಇಲ್ಲಿ ನೋಡಿ, 1/2 ಇಂಚ್. ನೋಡಿ, ನಾನು ಕಲರ್ ಮಾರ್ಕರ್ನ ತೊಗೊಂಬಂದಿದ್ದೀನಿ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ. ನೋಡಿ, 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೂ 1/2 ಇಂಚ್, ಹಾಫ್ ಇಂಚ್ಗೆ ಗ್ಯಾಪ್ ಕೊಟ್ಕೊಂಡು 1/2 ಇಂಚು. ಕೆಲವರು 1 ಇಂಚ್ಗೂ ಸಹ ಹಾಕ್ತಾರೆ, ಅದು ನಿಮ್ಮ ಕಂಫರ್ಟಬಲ್. ಹತ್ತತ್ರ ಬೇಡ, ಸ್ವಲ್ಪ ದೂರ ಬೇಕು ಅಂದರೆ 1 ಇಂಚ್ ಕೊಟ್ಕೊಳ್ಳಿ. ಇಲ್ಲ ಹತ್ತತ್ರನೇ ಇರಲಿ, ಲುಕ್ ವೈಸ್ ಚೆನ್ನಾಗಿರುತ್ತೆ ಅನ್ನೋದಿದ್ರೆ ನಿಮ್ಮ ಇಷ್ಟ, ನಿಮ್ಮ ವಿಷಯ. ಈಗ ನೋಡಿ, ಈಗ ನಾನು ಡಬಲ್ ಕಲರ್ ಮಾಡ್ತಿರೋದ್ರಿಂದ ನಾನಿಲ್ಲಿ 3 ಗ್ರೀನ್ ಮಾಡ್ತಾಯಿದ್ದೀನಿ, 3 ಪಿಂಕ್ ಮಾಡ್ತಾಯಿದ್ದೀನಿ. ಈಗ ನಾನು ಮತ್ತೆ 2 ಸಲ ಗ್ರೀನ್ನೇ ಮಾಡ್ತೀನಿ, ಯಾಕಂದರೆ ನಾನು ಹೇಳಿದ್ನಲ್ಲ 3 ಕಲರ್ಸ್ ಮಾಡ್ತಿರೋದು ನಾನು. ಹಾಗಾಗಿ ಇವಾಗ ನಾನು ಆವಾಗಲೇ ಕ್ರೋಶದಲ್ಲಿ ಚುಚ್ಕೊಂಡು ತೋರಿಸ್ದೆ. ಈಗ ನಾನು ನೀಡಲಲ್ಲೇ ನೋಡಿ, ನಾನು ಫಸ್ಟ್ ಹೋಲೇನು ಮಾಡ್ಕೊಂಡಿಲ್ಲ, ನೀಡಲಲ್ಲೇ ತೋರಿಸ್ತೀನಿ. ಇದು ಸ್ವಲ್ಪ ಕಷ್ಟ ನೋಡಿ, ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಕಷ್ಟ. ಇದು ಹೇಳ್ಕೋಬೇಕು. ಅದೇ ನೀವು ಕ್ರೋಶದಲ್ಲಿ ಫಸ್ಟೇ ಹೋಲ್ ಮಾಡ್ಕೊತು ಅಂದರೆ ಈಸಿ ಆಗುತ್ತೆ ನೋಡಿ. ಮತ್ತು ಇದಕ್ಕೂ ಲಿಂಕ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈ ಥ್ರೆಡ್ ಏನಿದೆಯೋ ಇದು ಹೀಗೆ ಹೋಗಲಿ, ನೀಟಾಗಿ ಒಂದು ಹತ್ರ ಸೇರಿಸ್ಕೊಳ್ಳಿ. ನೋಡಿ, ಇದು ಅಷ್ಟೇ ಕಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಉದ್ದ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಿರ್ತೀರ, ಒಂದು ಉದ್ದ ಆಗಿಬಿಡುತ್ತೆ, ಒಂದು ತುಂಡ ಆಗಿಬಿಡುತ್ತೆ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಅದ್ರ ಬದಲು ಈ ರೀತಿ ಉದ್ದ ಕಟ್ ಮಾಡ್ಕೊತು ಅಂದರೆ ನೀವು ಲಾಸ್ಟಿಗೆ ಒಂದೇ ಲೆವೆಲ್ಗೆ ಮಾಡ್ಕೋಬೋದು. ಓಕೆನಾ? ಇದು ಈ ರೀತಿ ಕಟ್ ಮಾಡಿ ನಾನು ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡು ಕಟ್ ಮಾಡ್ಕೊತಿದ್ದೀನಿ. ಯಾಕಂದರೆ ತುಂಡ ಆಯಿತು ಅಂದರೆ ಸುಮ್ಮನೆ ವೇಸ್ಟ್ ಆಗೋ ಬದಲು ಉದ್ದ ಬಿಟ್ಕೊಂಡು ಆಮೇಲೆ ಒಂದೇ ಲೆವೆಲ್ಗೆ ಕಟ್ ಮಾಡ್ಕೊಬೋದಲ್ಲ. ಹಾಗಾಗಿ ನಾನು ಸ್ವಲ್ಪ ಉದ್ದನೇ ಬಿಟ್ಟಿದ್ದೀನಿ. ನೀವು ಇದೇ ಥರ ಸ್ಟಾರ್ಟಿಂಗ್ ಮಾಡ್ತೀರಾ ಅನ್ನೋದಾದರೆ, ಟ್ರೈ ಮಾಡ್ತೀರಾ ಅನ್ನೋದಾದರೆ ಫಸ್ಟು ನೀವು ಉದ್ದನೇ ಬಿಟ್ಕೊಂಡು ಟ್ರೈ ಮಾಡಿ. ಇಲ್ಲಾಂದರೆ ಉದ್ದ ತುಂಡ ಆಗೋ ಚಾನ್ಸಸ್ ಇರುತ್ತೆ. ಲಾಸ್ಟ್ಗೆ ಟೇಪ್ ಇಟ್ಕೊಂಡು ಬೇಕಾದರೆ ಕಟ್ ಮಾಡ್ಕೋಬೋದು. ಇವಾಗ ಇನ್ನೊಂದು ಗ್ರೀನ್ನ ಹಾಕ್ಕೊಂಡು ಅದೇ ಥರ ಟೈ ಮಾಡ್ಕೊತಿದ್ದೀನಿ. ನೋಡಿ, ಇದು ಈಸಿ. ಮನೆಯಲ್ಲಿ ಸ್ಟಿಚ್ ಎಲ್ಲ ಮಾಡ್ತಿರ್ತೀರ ಅಂದರೆ ಅವ್ರಿಗೆ ಗೊತ್ತೇ ಇರುತ್ತೆ ಹೇಗೆ ಟೈ ಮಾಡಬೇಕು ಅಂತ. ಹಾಗೆ ಹಿಂಗೆ ರೌಂಡ್ ಬಂದು ಟೈ ಮಾಡೋದು ಅಷ್ಟೇ. ನಾನು 3 ಒಂದೊಂದೇ ಕಲರ್ಸ್ ಹಾಕ್ಕೊತಿದ್ದೀನಿ. ಅಂದರೆ 3 ಗ್ರೀನ್ ಹಾಕ್ಕೊಂಡ್ರೆ 3 ಪಿಂಕ್ ಹಾಕ್ಕೊತಿದ್ದೀನಿ. ಈ ರೀತಿ ನಾನು ಕಲರ್ಸ್ನ ಹಾಕ್ಕೊತಿದ್ದೀನಿ. ಇವಾಗ ಗ್ರೀನ್ನ ಹಾಕ್ಕೊತಿದ್ದೀನಿ. ನೀವು ಇದು ಎಷ್ಟು ಟೈಟಾಗಿ ಕಟ್ತೀರೋ, ಮೇಯ್ನ್ ಬರೋದೇ ನಿಮಗೆ ಇದು. ನೀವೆಷ್ಟು ಟೈಟಾಗಿ ಆ ಕುಚ್ಚನ್ನ ಹಿಡಿದು ಕಟ್ತೀರೋ ಅದೇ ನಿಮಗೆ ಗಟ್ಟಿ, ಅಂದರೆ ದಾರ ಎಲ್ಲ ಬಿದ್ದೋಗಲ್ಲ. ಬೇಬಿ ಕುಚ್ಚೇನಿರುತ್ತೆ ಅದು ದಾರ ಎಲ್ಲ ಬಿದ್ದೋಗಲ್ಲ. ನೀವೇನಾದರೂ ಇಲ್ಲಿ ಲೂಸಾಗಿ ಏನಾದರೂ ಕಟ್ಕೊತು ಅಂದರೆ ದಾರ ಅದೇನು ಬೇಬಿ ಕುಚ್ಚು ಕಟ್ಟಿರ್ತೀರೋ ಅದು ಬಿದ್ದೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ಟೈಟಾಗಿ ಕಟ್ಟಬೇಕು. ಇವಾಗ ನಾನು 3 ಗ್ರೀನ್ ಮಾಡ್ಕೊಂಡಿದ್ದಾಯಿತು. ಇವಾಗ ನೆಕ್ಸ್ಟು ಪಿಂಕು ಸೇಮ್ ಹಾಫ್ ಇಂಚ್ ಮೆಷರ್ಮೆಂಟಲ್ಲೇ ನಾನು ಮಾಡ್ಕೊತಿದ್ದೀನಿ. ಪಿಂಕು ಅಷ್ಟೇ ಸೇಮು. ನಾನು 75 ಎಳೆಯಷ್ಟು ದಾರನ ಸುತ್ಕೊಂಡಿದ್ದೀನಿ. ಅದು ಸೇಮು. ಅದನ್ನು ಇಟ್ಕೊಂಡು ಸೇಮ್ ಗೋಲ್ಡ್ ಜೆರಿ ಥ್ರೆಡ್ನ ತೊಗೊಂಡು
ಅದನ್ನು ಸಹ ಈ ರೀತಿ ಕಟ್ಕೋಬೇಕು. ಬೇಬಿ ಕುಚ್ಚಾಗಿರೋದ್ರಿಂದ ಎಲ್ಲ ಸೇಮೇ ಬರುತ್ತೆ. ನಿಮ್ಗೇನಾದರೂ ಕ್ರೋಶ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಅದನ್ನು ಸಹ ಹೇಳ್ಬೋದು, ಅದನ್ನು ಸಹ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ತುಂಬ ಡಿಸೈನ್ಸ್ ಇದೆ, ಬೇಬಿ ಕುಚ್ಚು ಅಥವಾ ಕ್ರೋಶನೇ ಆಗಲಿ. ವಿಡಿಯೋನ ಒಂದು ಸಲ ಅಲ್ಲ 2 ಸಲ ನೋಡಿಕೊಂಡು ಮನೆಯಲ್ಲೇ ಟ್ರೈ ಮಾಡ್ಬೋದು. ಸುಮ್ಮನೆ ಇವಾಗ ಬೇಬಿ ಕುಚ್ಚು ಹೊರಗಡೆ ಹಾಕಿಸ್ತೀನಿ ಅಂದರೆ 250-300 ಚಾರ್ಜ್ ಮಾಡ್ತಾರೆ. ನೀವು ಅದೇ ಮನೆಯಲ್ಲೇ ಮಾಡ್ಕೊತೀನಿ ಅಂದರೆ ಆರಾಮ್ಸೆ ಒಂದು 100 ರುಪೀಸ್ಗೆಲ್ಲ ನೀವೇ ಮನೇಲೇ ಹಾಕ್ಕೋಬೋದು. ನಿಮಗೂ ಕಲ್ತ್ಕೊಂಡಂಗೆ ಆಗುತ್ತೆ ಮತ್ತು ಟೈಮ್ ಪಾಸು ಸಹ ಆಗುತ್ತೆ. ಮನೇಲಿ ಸುಮ್ಮನೆ ಕೂತಿದ್ದೀವಿ ಏನಪ್ಪ ಮಾಡೋದು ಅಂತ ಅನ್ನೋದ ಇದು ಕಲ್ತ್ಕೊಂತಂದರೆ ನೀವು ಬೇರೆಯವ್ರಿಗೂ ಸಹ ಹಾಕಿ ಕೊಡ್ಬೋದು ದುಡ್ಡಿಗೆ. ಟ್ರೈ ಮಾಡಿ, ಟ್ರೈ ಅಗೇನ್ ಅಂತ ಹೇಳ್ತಾರಲ್ಲ, ಟಿಲ್ ಯು ಸಕ್ಸೀಡ್, ಅಲ್ಲಿವರೆಗೂ ನೀವು ಟ್ರೈ ಮಾಡ್ತೀರಿ. ಕುಚ್ಚು ಅಂತೂ ಇದು ಈಸಿ, ಇದು ಬೇಸಿಕ್, ಇದು ಬೇಬಿ ಕುಚ್ಚು, ಏನು ಡಿಸೈನ್ ಇಲ್ಲ ಏನೂ ಇಲ್ಲ, ಹಾಗಾಗಿ ಆರಾಮ್ಸೆ ಹಾಕ್ಬೋದು. ಬೇಬಿ ಕುಚ್ಚೆ ನೀವು ಎಂಥ ಎಂಬ್ರಾಯ್ಡ್ರಿ ಕುಚ್ಚು ಇವಾಗ ಟ್ರೆಂಡಿಂಗಲ್ಲಿ ಎಂಬ್ರಾಯ್ಡ್ರಿ ಕುಚ್ಚಸ್ ಬರುತ್ತೆ, ಅದಕ್ಕಿಂತ ಎಲ್ಲದಕ್ಕಿಂತ ಬೆಸ್ಟ್ ಲುಕ್ ಕೊಡೋದೇ ಈ ಕುಚ್ಚು. ಬೇಬಿ ಕುಚ್ಚು, ಕ್ರೋಶ ಇವೇ ಲುಕ್ ಕೊಡೋದು. ಕ್ರೋಶಗಿಂತ ಜಾಸ್ತಿ ಲುಕ್ ಕೊಡೋದೇ ಈ ಬೇಬಿ ಕುಚ್ಚು. ಕೌಂಟ್ಸ್ ಕರೆಕ್ಟಾಗಿ ಇಟ್ಕೊಂಡು ನೀವು ಬೇಬಿ ಕುಚ್ಚು ಹಾಕ್ತೀರಾ ಅಂದರೆ ಸಖತ್ ಲುಕ್ ಕೊಡುತ್ತೆ, ಎಲಿಗೆಂಟ್ ಲುಕ್ಕು. ಅದರಲ್ಲೂ ಕಾಂಬಿನೇಷನಾಗಿ ಹಾಕ್ತೀನಿ ಅಂದರೆ ಇನ್ನೂ ಸಖತ್ತಿರುತ್ತೆ ನೋಡಿ. ಬಜೆಟ್ ಫ್ರೆಂಡ್ಲಿನೂ ಸಹ ಆರಾಮ್ಸೆ ಕಲ್ತ್ಕೊಂಡು ನಿಮ್ಮ ಮನೆ ಅಕ್ಕಪಕ್ಕದವ್ರಿಗೂ ಸಹ ಹಾಕ್ಕೊಡ್ಬೋದು. ಟ್ರೈ ಮಾಡಿ ನೋಡಿ. ದೊಡ್ಡವ್ರು ಹೇಳ್ತಾರಲ್ಲ, ಕಲಿಯೋವ್ರಿಗೂ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಇದು ಇಷ್ಟೇನಾ ಅನ್ನೋಂಗೆ ಆಗುತ್ತೆ. ಕಲಿಯೋವ್ರಿಗೂ ಸ್ವಲ್ಪ ಕಷ್ಟ ಅನಿಸುತ್ತೆ ಸ್ಟಾರ್ಟಿಂಗಿಗೆ, ನೀಡಲ್ ಮಧ್ಯದಲ್ಲೆಲ್ಲ ಹೇಳ್ಕೊಂಡು ಇದು ಹೆಂಗಪ್ಪ ಮಾಡೋದು ಅನ್ನೋದು ತಲೆ ಕೆಡುತ್ತೆ. ಮಾಡ್ತಾ 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 ಅದೇ ರೂಢಿ ಆಗಿಬಿಟ್ಟಿರುತ್ತೆ. ಇವಾಗ ಸ್ಟಾರ್ಟಿಂಗ್ ಯಾವುದೇ ಒಂದು ಕೆಲಸ ಮಾಡಿದ್ರೂ ಅಷ್ಟೇ ಅಲ್ವಾ, ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸ್ತಿರುತ್ತೆ. ಹೋಗ್ತಾ ಹೋಗ್ತಾ ಯೂಸ್ ಟು ಹಿಟ್ ಆಗಿಬಿಟ್ಟಿರ್ತೀವಿ. ಅದೇ ಥರನೇ ನೀವು ಇದು ಕುಚ್ಚು ಅಷ್ಟೇ, ನೀವು ಅದೇ ಥರನೇ ಟ್ರೈ ಮಾಡಿ. ಸ್ಟಾರ್ಟಿಂಗ್ 1-2-3 ಕುಚ್ಚು ಕಟ್ಟೋವ್ರಿಗೂ ಸ್ವಲ್ಪ ಕಷ್ಟ ಅನಿಸುತ್ತೆ. ಆಮೇಲೆ ಅಯ್ಯೋ ಇಷ್ಟಕ್ಕೆ ನಾವು ಬೇರೆ ಕಡೆ ದುಡ್ಡು ಕೊಡ್ತೀವಿ ಅನಿಸುತ್ತೆ. ಇದೇ ಥರ ಸ್ಯಾರಿ ಪೂರ್ತಿ ಮಾಡ್ಕೊಂಬರ್ತೀನಿ. ಅದನ್ನೆಲ್ಲ ಮಾಡ್ತು ಅಂದರೆ ಫುಲ್ ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ಇದನ್ನು ತೋರಿಸಿದ್ದೀನಲ್ಲ, ಇದೇ ಥರನೇ ಫುಲ್ ಮಾಡಿಬಿಟ್ಟು ಫುಲ್ ಬೇಬಿ ಕುಚ್ಚು ಕಟ್ಬಿಟ್ಟು ಆಮೇಲೆ ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ, ಇವಾಗ ನಾವು ಎಂಡಿಂಗಿಗೆ ಬಂದಿದ್ದೀವಿ. ಹಾಗಾಗಿ ನಾನು ಫಸ್ಟೇ ಚೆಕ್ ಮಾಡಿಕೊಂಡೆ, ಯಾಕಂದರೆ ಇದು ಡಬಲ್ ಕಲರ್ಸ್ ಹಾಕ್ತಿರೋದ್ರಿಂದ ಅಸಹ್ಯವಾಗಿ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಆ ಕಡೆಗೆ ಗ್ರೀನಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ಈ ಕಡೆ ಎಂಡಿಂಗು ಸಹ ಗ್ರೀನಿಂದನೇ ಹಾಕಬೇಕು. ಅದಕ್ಕೋಸ್ಕರ ಡಬಲ್ ಕಲರ್ ಮಾಡ್ತಿರೋದ್ರಿಂದ ಈ ರೀತಿ ಚೆಕ್ ಮಾಡ್ಕೋಬೇಕು. ಅದೇ ನೀವು ಸಿಂಗಲ್ ಪೂರ್ತಿ ಗ್ರೀನೇ ಹಾಕ್ತೀನಿ ಅಂತಿತ್ತು ಅಂದರೆ ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಲಾಸ್ಟಿಗೆ ಸೇಮ್ ಕಲರೇ ಬರುತ್ತಲ್ಲ, ಹಾಗಾಗಿ ಇವಾಗ ನಾನು ಚೆಕ್ ಮಾಡಿಕೊಂಡೆ. ನಾನು ಅರ್ಧ ಇಂಚಿಗೆ ಗ್ಯಾಪ್ ಕೊಟ್ಕೊಂಡಿರೋದು. ನಾನು ಇಲ್ಲಿಂದನೇ ನೋಡಿ, ಇಲ್ಲಿಂದನೇ ಚೆಕ್ ಮಾಡಿಕೊಂಡೆ. ಹತ್ರ ಬರ್ತಿದೆ ಅಂದಾಗ ನೀವು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಳ್ದಲ್ಲೇ ನೀವು ಹಾಗೆ ಮಾಡ್ತು ಅಂದರೆ ಇಲ್ಲಿಗೆ ಎಡ್ಜಿಗೆ ಪಿಂಕ್ ಬಂದುಬಿಡುತ್ತೆ. ಹಾಗೆ ಮಾಡ್ಕೋಬಾರ್ದು. ಅಕಸ್ಮಾತ್ ಏನಾದರೂ ಪಿಂಕ್ ಬರುತ್ತೆ ಅಂದರೆ ಅರ್ಧ ಇಂಚು ನೀವೇನಾದರೂ ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ ಅರ್ಧ ಇಂಚ್ ಗ್ಯಾಪ್ ಕೊಟ್ಟಿತ್ತು ಅಂದರೆ ಒಂಚೂರು 1/4 ಇಂಚ್ ಬಿಡಿ. ಅಂದರೆ ಇವಾಗ ನೋಡಿ, ಅರ್ಧ ಇಂಚು ಇದು ಅಲ್ವಾ, ಒಂದು ಏನು ಹೇಳ್ತಾರೆ, ಒಂದು ಲೈನ್ ಈ ಕಡೆ ತೊಗೊಳ್ಳಿ. 1/4 ಇಂಚ್ಗಿಂತ ಜಾಸ್ತಿ, ಅರ್ಧ ಇಂಚ್ಗಿಂತ ಕಡಿಮೆ. ಗೊತ್ತಾಗ್ತಿದೆಯಾ ನೋಡಿ, ಇದು ಅರ್ಧ ಇಂಚು, ಇಲ್ಲಾಂದರೆ ಇಲ್ಲಿ ತೋರಿಸ್ತೀನಿ ನೋಡಿ, ಇದು ಅರ್ಧ ಇಂಚ್ ಅಲ್ವಾ, ಇದು ಅರ್ಧ ಇಂಚು. ಇಲ್ಲಿ ತೊಗೊಳ್ಳಿ, ಗೊತ್ತಾಗ್ತಿದೆಯಾ ನೋಡಿ, ಇಲ್ಲಿ ತೊಗೊಂತು ಅಂದರೆ ಇಲ್ಲಿಗೆ ಕರೆಕ್ಟಾಗಿ ಬರುತ್ತೆ ನೋಡಿ. ಇದು ಅರ್ಧ ಇಂಚು ಆಯಿತಾ, ಇಲ್ಲಿಗೆ ತೊಗೊಳ್ಳಿ, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಒಂದು ಚೂರು ಹತ್ರ ತೊಗೊಳ್ಳಿ, ಲಾಸ್ಟಿಗೆ ಮಾತ್ರ. ಫಸ್ಟಿಂದ ನೀವು ಕರೆಕ್ಟಾಗಿ ಅರ್ಧ ಇಂಚೇ ಗ್ಯಾಪ್ ಕೊಡಬೇಕು. ಇವಾಗ ಇದು ಪೂರ್ತಿ ಮುಗಿಸ್ಕೊಂಬರ್ತೀನಿ. ಇನ್ನು ನಾನು ಲೆಂತ್ ವೈಸ್ ಕಟ್ ಮಾಡಿಲ್ಲ, ಲೆಂತ್ ವೈಸ್ ಕಟ್ ಮಾಡಬೇಕು. ಇವಾಗ ಪೂರ್ತಿ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ, ಇಲ್ಲ ಅಂದರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈಗ ನೋಡಿ, ಕುಚ್ಚು ಪೂರ್ತಿಯಾಗಿದೆ ಅಂದರೆ ಒಂದೇ ಲೆವೆಲಲ್ಲಿಲ್ಲ. ಇವಾಗ ನಾನು ಒಂದೇ ಲೆವೆಲ್ಗೆ ಕಟ್ ಮಾಡ್ಕೊಬರ್ಬೇಕು. ನೋಡಿ, ನಾನಿಲ್ಲಿ ಮೆಷರಿಂಗ್ ಟೇಪ್, ಅಂದರೆ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಮೆಷರಿಂಗ್ ಟೇಪ್ನ ಬಳಸ್ಕೊಂಡು ತೋರಿಸ್ಕೊಡ್ತಿದ್ದೀನಿ ನೋಡಿ. ನಿಮಗೆ ಅರ್ಧ ಇಂಚ್ ಬೇಕು ಅಂದರೆ ಇಷ್ಟು ಬರುತ್ತೆ, ಗೊತ್ತಾಗ್ತಿದೆಯಾ. ಟೇಪಲ್ಲಿ 1 ಇಂಚ್ ಬೇಕು ಅಂದರೆ ಇಷ್ಟು ಬರುತ್ತೆ. ನೋಡಿಬಿಟ್ಟು ನೀವು ಒಂದೇ ಲೆವೆಲ್ಗೆ ಕಟ್ ಮಾಡ್ಕೋಬೇಕು. ನಾನಿವಾಗ ಇಲ್ಲಿ 1 ಇಂಚು ಇದೇನು ಕಟ್ಕೊಂಡಿದ್ದೀವೋ ನೋಡಿ, ಗೋಲ್ಡ್ ಜರಿ ಇದೆಯಲ್ಲ, ಕಾಣಿಸ್ತಿದೆಯಾ, ಹಾಂ, ಈ ಗೋಲ್ಡ್ ಜರಿಯಿಂದ ಕೆಳಗೆ 1 ಇಂಚು ನಾನು ಬಿಡ್ತಾಯಿದ್ದೀನಿ.
ಇನ್ನು ಮಿಕ್ಕಿದೆಲ್ಲ ಇನ್ನು ಉದ್ದ ತುಂಡ ಇರೋದನ್ನೆಲ್ಲ ಟ್ರಿಮ್ ಮಾಡ್ಕೊತಿದ್ದೀನಿ. ನಾನು ಎಕ್ಸ್ಟ್ರಾನೇ ಬಿಟ್ಟಿದ್ದೀನಿ 1 ಇಂಚ್ಗಿಂತ. ನಾನು ಒಂದೇ ಲೆವೆಲ್ಗೆ ಇನ್ನೂ ಕಟ್ ಮಾಡ್ಕೊಂಡಿಲ್ಲ, ಓಕೆನಾ. ಸುಮ್ಮನೆ ಒಂದು ಅಂದಾಜಲ್ಲಿ ಒಂದೊಂದು ಉದ್ದಕ್ಕೆ ಒಂದು ತುಂಡ ಆ ಥರ ಉದ್ದನೇ ಬಿಟ್ಕೊಂಡಿದ್ದೀನಿ, ತುಂಡ ಮಾಡ್ಕೊಂಡಿಲ್ಲ. ಇವಾಗ ಒಂದೇ ಲೆವೆಲ್ಗೆ ಈವನ್ನಾಗಿ ಕಟ್ ಮಾಡ್ಕೊಂಬರ್ತೀನಿ. ಅದು ಯಾವ ರೀತಿ ಕಾಣಿಸುತ್ತೆ, ಮುಗಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಇವಾಗ ನಾನು ಒಂದೇ ಲೆವೆಲ್ಗೆ ಕಟ್ ಮಾಡ್ಕೊಂಬಂದಿದ್ದೀನಿ. ಅವರು ಉದ್ದ ಬೇಕು ಅಂದಿದ್ದರಿಂದ ನಾನು 1 ಇಂಚ್ ಬಿಟ್ಟಿದ್ದೀನಿ. ಅದೇ ಏನಾದರೂ ತುಂಡ ಅಂದರೆ 3/4 ಇಂಚ್ ಬಿಟ್ಟರೆ ಸಾಕಾಗುತ್ತೆ. ನೋಡಿ, ಈಸಿಯಾಗಿ ಮನೆಯಲ್ಲೇ ಹಾಕೋಬೋದು. ನೀವು ಫಸ್ಟು ಸ್ಯಾರಿಗೆ ಹಾಕ್ಕೊಂಡು ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಒಂದು ವೇಸ್ಟ್ ಸ್ಯಾರಿ ಇರುತ್ತಲ್ಲ ಅದರಲ್ಲಿ ಟ್ರೈ ಮಾಡಿ, ಆವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಾಂದರೆ ವೇಲ್ ಇರುತ್ತೆ ನೋಡಿ, ದುಪ್ಪಟ್ಟಾಗೂ ಸಹ ಹಾಕ್ಕೊಂಡು ಟ್ರೈ ಮಾಡ್ಕೋಬೋದು. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದೇ ಥರ ಹೊಸದಾಗಿ ನಾನು ಇದನ್ನ ಸುಮಾರು